ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನೆಂದರೆ, ನಾವು ಕಂಬ್ಳಿಪುರದಲ್ಲಿರುವ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಎರಡು ಕಾಟೇರಮ್ಮ ದೇವಸ್ಥಾನ ಇದೆ. ಒಂದು ಉಪ್ಪಾರಳ್ಳಿಲಿರೋ ಕಾಟೇರಮ್ಮ ದೇವಸ್ಥಾನ, ನಾವು ಹೋಗ್ತಾ ಇರೋದು ಕಂಬ್ಳಿಪುರದಲ್ಲಿರುವ ಕಾಟೇರಮ್ಮ ದೇವಸ್ಥಾನ. ಇವಾಗ ಹೊಸಕೋಟೆಯಿಂದ ಹೊರಟಿದ್ದೀವಿ. ಇದು ಕಂಬ್ಳಿಪುರಕ್ಕೆ ಹೋಗುವ ರಸ್ತೆ. ನೀವು ನೋಡ್ಬೋದು, ಫುಲ್ ಹಳ್ಳಿ ವೈಬ್ಸ್ ಸಿಗುತ್ತೆ. ಈವ್ನಿಂಗ್ ಟೈಮ್ ಸನ್ಸೆಟ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾವು ಆಲ್ಮೋಸ್ಟ್ ರೀಚ್ ಆಗಿಬಿಟ್ಟಿದ್ದೀವಿ. ಇದು ಬಂದು ಎಂಟ್ರೆನ್ಸು. ಇಲ್ಲಿ ಒಳಗಡೆ ಹೋಗಬೇಕು. ಇಲ್ಲಿ ಟಿಕೆಟ್ ಕೇಳ್ತಾರೆ. ಇಲ್ಲಿ ಟಿಕೆಟ್ ತೊಗೋಬೇಕಾಗುತ್ತೆ. ನಾವು 10 ರೂಪೀಸ್ ಏನೋ ತೊಗೊಳ್ತಾರೆ, ಪಾರ್ಕಿಂಗ್ ಚಾರ್ಜಸ್. ಇವಾಗ ನಾವು ಕಾಟೇರಮ್ಮ ಟೆಂಪಲ್ ಹತ್ರ ಬಂದಿದ್ದೀವಿ. ಇವಾಗ ಒಳಗಡೆ ಹೋಗಬೇಕಾಗುತ್ತೆ ನಾವು. Finally we reached Hoskotemma temple. ఏంటి బాబన్న ఇంకోసారి Finally we reached Hoskotemma temple. Hoskotemma temple. Sorry guys, it's a Kateramma Devasthana. Bangalore is tumba famous and very powerful god. So everybody should visit her. ಯಾರು ಇಲ್ಲ ಫ್ರೆಂಡ್ಸ್, ಯಾಕಂದ್ರೆ ನಮ್ಮ ಫ್ರೆಂಡ್ ಗಮನಗೆ ತುಂಬ ನಾಚಿಕೆ ಫ್ರೆಂಡ್ಸ್, ಅದಕ್ಕೆ ಈ ಟೈಮಲ್ಲಿ ಬಂದಿದ್ದೀವಿ. ಫೈನಲಿ ವಿ ರೀಚ್ಡ್. ಶಿ ಈಸ್ ಗಮನ ಫ್ರೆಂಡ್ಸ್. ಫೈನಲಿ ರೀಚ್ ಆಗಿದ್ದೀವಿ ಹೊಸಕೋಟೆ ಟೆಂಪಲ್. ಸೊ ನಾನು ಎಲ್ಲ ಲ್ಯಾಂಗ್ವೇಜಲ್ಲೂ ವ್ಲಾಗ್ಸ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಶಿ ಈಸ್ ಗಮನ, ಶಿ ಈಸ್ ಜಸ್ಟ್ ಹೈಡಿಂಗ್. ನೋಡಿ ಎಷ್ಟು ನಾಚಿಕೆ ಮಾಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತುಂಬ ಬಸ್ ಫೆಸಿಲಿಟೀಸ್ ಇದೆ. ಹೊಸಕೋಟೆಯಿಂದ ಕಂಬ್ಳಿಪುರ ದೇವಸ್ಥಾನಕ್ಕೆ ಅಂತಲೇ ತುಂಬ ಬಸ್ ಬಿಟ್ಟಿದ್ದಾರೆ. 5 ಮಿನಿಟ್ಸ್ಗೊಂದು ಬಸ್ ಅಂತೂ ಇರುತ್ತೆ. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಯಿ ಕಟ್ತಾ ಇರೋದನ್ನ ಮರಕ್ಕೆ. ಇಲ್ಲಿ 9 ವಾರ ಬಂದು ಕಾಯಿ ಕಟ್ಟಿದ್ರೆ ಒಳ್ಳೇದು, ನೀವು ಅಂದ್ಕೊಂಡಿರೋದೆಲ್ಲ ಒಳ್ಳೇದಾಗುತ್ತೆ ಅಂತ ಜನಗಳ ನಂಬಿಕೆ. ನಾನು ತುಂಬ ವಿಡಿಯೋಸ್ಗಳು ನೋಡಿದ್ದೆ, ತುಂಬ ಜನ ಹೇಳ್ತಾ ಇದ್ರು, ಅದಕ್ಕೆ ನಾವು ಕೂಡ ಬಂದ್ವಿ. ನೋಡಿ ಎಷ್ಟು ನಂಬಿಕೆ ಇರ್ಬೋದು, ಎಷ್ಟು ಕಾಯಿಗಳು ಕಟ್ಟಿದ್ದಾರೆ. ನೀವು ಬನ್ನಿ, ನಂಬಿಕೆಯಿಂದ ಪೂಜೆ ಮಾಡಿ ಕಾಯಿ ಕಟ್ಟಿ, ನಿಮಗೂ ಒಳ್ಳೇದಾಗುತ್ತೆ. ವರಾಹ ರೂಪಂ ದೈವವರೀತಂ ವರಾಹ ರೂಪಂ. ನೋಡಿ ಫ್ರೆಂಡ್ಸ್, ಇದು ಒಳಗಡೆ ಹೋಗೋಕ್ಕೆ ಪ್ಲೇಸ್ ಇದೆ. ಇದು ಎಂಟ್ರೆನ್ಸು. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಕೀ ಚೈನ್ ಹಾಕಿದ್ದಾರೆ. ಅದು ಬಂದ್ಬಿಟ್ಟು ಶತ್ರು ಕಾಟ ಏನಾದರೂ ಇದ್ದರೆ ಹಾಕೋದು ಅಂತ ನಾವು ಇಲ್ಲಿ ಯಾರನ್ನೋ ಕೇಳಿ ತಿಳ್ಕೊಂಡಿದ್ದು. ನಾವು ಇಲ್ಲಿ ಒಳಗಡೆ ಹೋಗ್ತಾ ಇರುವಾಗ ಒಂದು ಡೊನೇಷನ್ ಕೌಂಟರ್ ಅಂತ ಬರುತ್ತೆ. ನೀವೇನಾದರೂ ಡೊನೇಷನ್ ಮಾಡೋದಿದ್ರೆ ಮಾಡ್ಬೋದು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಹಾಗೆ ನಾವು ಇವಾಗ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ. ಐ ಥಿಂಕ್ ಈ ಕಡೆ ಹೋಗ್ಬೇಕು. ಸೊ ಇದೇ ಲೊಕೇಶನ್ ఏమో అనుకుంటున్నాం గైస్. ఇంకేనా? యా, ದಿಸ್ ಇಸ್ ದ ವೇ ಗೈಸ್. ಇದು ಒಳಗಡೆ ಹೋಗೋ ದಾರಿ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ಇವತ್ತು ತುಂಬ ಖಾಲಿ ಇದೆ ದೇವಸ್ಥಾನ. ನೀವೇನಾದರೂ ಫ್ರೈಡೇ
ಟ್ಯೂಸ್ಡೇ ಮತ್ತು ಸಂಡೇ ಏನಾದರೂ ಬಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಇವತ್ತು ನಾವು ಫ್ರೀ ಇರೋದಕ್ಕೆ ಇಷ್ಟು ವಿಡಿಯೋ ಮಾಡೋಕ್ಕಾಗ್ತಾ ಇದೆ. ದಿಸ್ ಇಸ್ ಅ ವೇ ಟು ಗೋ. ಆ ಕಡೆ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ನಿಮಗೆ ತುಂಬ ಜನ ಹುಷಾರಿಲ್ದೆಯವರು ಎಲ್ಲ ಯಾವ ಥರ ಕಟ್ಟಿದ್ದಾರೆ ಅಂತ ನೀವು ನೋಡ್ಬೋದು. ಪೇಪರಲ್ಲಿ ಲೆಟರ್ ಬರೆದು ಹಾಕಿರೋದು, ಮದುವೆ ಆಗದಿರೋರಿಗೆಲ್ಲ ಅಲ್ಲಿ ಫೋಟೋ ಅಂಟಿಸಿರೋದೇ ಆಗಲಿ, ತಾಳಿ ಕಟ್ಟಿರೋದೇ ಆಗಲಿ ಎಲ್ಲ ನೋಡ್ಬೋದು ನೀವು. ಇದು ಬಂದು ದೇವಸ್ಥಾನ ಒಳಗಡೆ ಬಂದ್ವಿ ನಾವು ಇವಾಗ. ನೀವು ನೋಡ್ಬೋದು ಇಲ್ಲಿ ತುಂಬ ಜನ ಕಾಯಿನ್ಸ್ ಅಂಟಿಸ್ತಾ ಇದ್ದಾರೆ. ನಾವು ಏನಕ್ಕೆ ಅಂತ ಕೇಳಿದ್ದಕ್ಕೆ ಅಲ್ಲಿ ಹೇಳಿದ್ದು, ನೀವು ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಕಾಯಿನ್ ಅಂಟಿಸಿದ್ರೆ ಅದು ಅಂಟ್ಕೊಂತು ಅಂದರೆ ನೀವು ಅಂದ್ಕೊಂಡಿದ್ದಾಗುತ್ತೆ.